ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇಕ್ರಾ ಬಿಸ್ಮಿ ರಬ್ಬಿಕಲ್ಲಜೀ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್. ಮುಸ್ಲಿಂ ಒಕ್ಕೂಟವನ್ನು ಈ ಹಂತಕ್ಕೆ ತರಲು ಸಹಕರಿಸಿದ ಮುಸ್ಲಿಂ ಒಕ್ಕೂಟದ ಸಂಸ್ಥಾಪಕರು ಆಗಿರುವ ಜನಾಬ್ ಜಿ ಮೊಹಮ್ಮದ್ ಇಬ್ರಾಹಿಂ ಹಾಗೂ ಜನಾಬ್ ಹಾಜಿ ಎಚ್ ಎ ಖಾದರ್ ಹಾಗೂ ಜನಾಬ್ ಅಕ್ಬರ್ ಬಾಷಾ ಇವರೆಲ್ಲರೂ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ತುಂಬಾ ಸಹಕಾರವನ್ನು ನೀಡಿದ್ದು, ಆದರೆ ಅವರು ಈಗ ನಮ್ಮ ಜೊತೆಯಲ್ಲಿ ಇಲ್ಲ. ಅವರ ನೆನಪು ಮಾತ್ರ ಇಲ್ಲಿ ಉಳಿದಿದೆ. ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸುತ್ತಾ ಮುಸ್ಲಿಂ ಒಕ್ಕೂಟದ ವಾರ್ಷಿಕ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಜನಾಬ್ ನಾಸಿರ್ ಅಹಮದ್, ಮಾನ್ಯ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಗಳು, ಇವರಿಗೂ ಸಹ ತಾಲೂಕು ಸಹಿತ ಮುಸ್ಲಿಂ ಒಕ್ಕೂಟದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೆ. ಈಗಾಗಲೇ ಸಹ ನಮ್ಮ ತೀರ್ಥಹಳ್ಳಿಯ ತಾಲೂಕು ಮುಸ್ಲಿಂ ಒಕ್ಕೂಟ ಸುಮಾರು 10 ವರ್ಷದಿಂದ ಈ ಒಂದು ಸಾಮಾಜಿಕ ಮತ್ತು ಎಲ್ಲಾ ಧಾರ್ಮಿಕ ಎಲ್ಲಾ ವಿಧದಲ್ಲೂ ಸಹ ಕಾರ್ಯಾಚರಣೆ ಮಾಡ್ಕೊಂಡು ಬಂದಿದೆ. ಈಗಾಗಲೇ ಸಹ ತೀರ್ಥಹಳ್ಳಿ ತಾಲೂಕು ಮುಸ್ಲಿಂ ಒಕ್ಕೂಟ 2013ರಲ್ಲಿ ಏನು ಅಸ್ತಿತ್ವಕ್ಕೆ ಬಂತು, ತೀರ್ಥಹಳ್ಳಿಯಲ್ಲಿರುವಂತಹ ಎಲ್ಲಾ ಮಸೀದಿಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು, ಮದ್ರಸೆಗಳು, ಎಲ್ಲಾ ಸಮಸ್ಯೆ ಪ್ರಮುಖರನ್ನ ಒಳಗೊಂಡಂತಹ ಈ ಒಂದು ಸಂಸ್ಥೆ ಈಗಾಗಲೇ ಸಹ ಸುಮಾರು 10ನೇ ವರ್ಷ ಈ ಒಂದು ಕಾರ್ಯಕ್ರಮ ರೂಪಿಸುವಂತಹ ಉದ್ದೇಶದಲ್ಲೂ ಸಹ ಪ್ರಮುಖವಾಗಿ ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಯುವಕರಿಗೆ ಎಜುಕೇಟೆಡ್ ಆಗಿ ಯಾರು ಗ್ರಾಜುಯೇಷನ್ ಪಡಿನಂತದಲ್ಲಿ ಪದವಿಗಳನ್ನು ಪಡಿತಾರೆ ಅವರಿಗೂ ಸಹ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ರಾಜ್ಯದ ಆಯಾ ಸಂದರ್ಭಕ್ಕೆ ಇದ್ದಂತಹ ಸರ್ಕಾರದ ಪ್ರತಿನಿಧಿಗಳನ್ನು ಕರೆಸಿ ಅವರಿಗೆ ಅದನ್ನ ಅವರು ಮುಂದುವರುವಂತಹ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ. ಈ ಒಂದು ವೇದಿಕೆಯ ಮೇಲ್ಭಾಗದಲ್ಲಿ ಗಿಡಕ್ಕೆ ನೀರನ್ನ ಸಿಂಪಡಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸುತ್ತಾರೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳು ಜೊತೆಗೂಡಲಿದ್ದಾರೆ. ಶಿಕ್ಷಣ ಸಚಿವರ ಕೋರಿಕೆಯ ಮೇರೆಗೆ ಇದೀಗ ನಾಡಗೀತೆ ನಾಡಿರ್ತಕ್ಕಂಥ 4 ಜನ ಮಕ್ಕಳು ಈ ಒಂದು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು ಅಂತಕ್ಕಂತಹ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಗೌರವಪೂರ್ವಕವಾಗಿ ಮಕ್ಕಳು ವಿದ್ಯಾರ್ಥಿನಿಯರು ಈ ಒಂದು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಾಮಾಜಿಕ ಕಳಕಳಿಯುಳ್ಳ ಸಮಾಜದ ಮತ್ತು ಸಮುದಾಯದ ಏಳಿಗೆಗೆ ಶ್ರಮಿಸ್ತಾ ಇರತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶ್ರೀಯುತ ನಸೀರ್ ಅಹಮದ್ ಖಾನ್ ರವರ ಮುಖಾಂತರ ತೀರ್ಥಹಳ್ಳಿ ತಾಲೂಕು ಸಂಯುಕ್ತ ಮುಸ್ಲಿಂ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂತಹ ಸರ್ವ ಗಣ್ಯರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಾದರಿಯ ಪ್ರೌಢಶಾಲೆಯನ್ನ ಮಂಜೂರು ಮಾಡಲು ಶಿಫಾರಸು ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ, ಹಣಗೆರೆಕಟ್ಟೆ ಗ್ರಾಮ ಹಾಗೂ ತೀರ್ಥಹಳ್ಳಿ ಪಟ್ಟಣದಲ್ಲಿ ಇರುವ ಉರ್ದು ಮಾಧ್ಯಮದ ಶಾಲೆಗಳಲ್ಲಿ ಒಟ್ಟು 350ರಿಂದ 400 ವಿದ್ಯಾರ್ಥಿಗಳು LKGಯಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಮಕ್ಕಳಿಗೆ ಉರ್ದು ಭಾಷೆ ಒಳಗೊಂಡಂತೆ ಪ್ರೌಢಶಾಲೆ ಇಲ್ಲದಿರುವುದರಿಂದ ಮಕ್ಕಳು ಪ್ರೌಢಶಾಲಾ ಶಿಕ್ಷಣಕ್ಕೆ ಹೋಗುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಮಕ್ಕಳು ಪ್ರೌಢಶಾಲಾ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಮೌಲಾನಾ ಆಜಾದ್ ಮಾದರಿಯ ಪ್ರೌಢಶಾಲೆ ಇರುವುದು ತಿಳಿದು ಬಂದಿರುತ್ತದೆ. ತೀರ್ಥಹಳ್ಳಿ ಪಟ್ಟಣದ ಕೋಳಿಕಾಲುಗುಡ್ಡದಲ್ಲಿರ್ತಕ್ಕಂತಹ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸ್ಥಳಾವಕಾಶ ಇರುವುದರಿಂದ ಮೌಲಾನಾ ಆಜಾದ್ ಮಾದರಿಯ ಪ್ರೌಢಶಾಲೆಯನ್ನ ಮಂಜೂರು ಮಾಡಲು
ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡಿಸಿ ಮಕ್ಕಳ ಪ್ರೌಢ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಮನವಿಯನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಿಗೆ ನೀಡ್ತಾ ಇದ್ದೇವೆ. ಹಾಗೆ ಅರ್ಥಪೂರ್ಣ ಕಾರ್ಯಕ್ರಮ. ಬರೀ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಸ್ಕೂಲ್ ಬಗ್ಗೆ ಹೇಳಿದಿರಿ. ನಮ್ಮ ರಾಜ್ಯದಲ್ಲಿ ಸುಮಾರು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೂ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ರೆಸಿಡೆನ್ಷಿಯಲ್ ಸ್ಕೂಲ್ ಇಡೀ ರಾಜ್ಯದಲ್ಲಿ ಸುಮಾರು 80,000 ಮಕ್ಕಳು ಇವತ್ತಿನ ದಿವಸ ಓದ್ತಿದ್ದಾರೆ. ಮೌಲಾನಾ ಆಜಾದ್ ಮಾದರಿ ಪ್ರೌಢಶಾಲೆ ಮಂಜೂರು ಮಾಡಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೇನೆ. ನಾನು ಒತ್ತಡ ಹಾಕ್ತೇನೆ. ಅಲ್ಲಿ ಇರುವ ಬಿಲ್ಡಿಂಗ್ ನಮಗೆ ಸಾಕಾಗುತ್ತೆ ಪ್ರೌಢಶಾಲೆ ಮಾಡಲಿಕ್ಕೆ ಕೋಳಿಕಾಲ್ಗೂಡದಲ್ಲಿ. ಹಾಗಾಗಿ ಎಕ್ಸ್ಟ್ರಾ ಏನು ಹಣ ತೀರಾ ಏನು ಸರ್ಕಾರ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಆ ಪ್ರೌಢಶಾಲೆ ಮಂಜೂರಾದರೆ ತುಂಬ ಒಳ್ಳೆಯದಾಗ್ತದೆ. ಇವತ್ತು ಆ ಕೋಳಿಕಾಲ್ಗೂಡದಲ್ಲಿ ಒಂದು ಕಾಲದಲ್ಲಿ ಮುಚ್ಚಬೇಕು, ಅದನ್ನು ಬೀಗ ಹಾಕಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಮಕ್ಕಳಲ್ಲಿ ಬರ್ತಿರಲಿಲ್ಲ ಉರ್ದು ಶಾಲೆ ಅಂತ. ಇವತ್ತು ಕೆಲವರೆಲ್ಲ ಸೇರಿ ಅಲ್ಲಿ ಕೆಲವು ಪ್ರಮುಖರು, ಮುಸ್ಲಿಂ ಸಮಾಜದ ಕೆಲವು ಪ್ರಮುಖರು ಅದನ್ನು ಕೈಗೆ ತಗೊಂಡು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಸ್ಟ್ರೆಂತ್ ಇದೆ ಅಲ್ಲಿ. ನನಗೆ ಅತ್ಯಂತ ಸಂತೋಷ ಆಗುತ್ತೆ. ಕೋಳಿಕಾಲ್ಗೂಡದಲ್ಲಿರುವಂಥ ಉರ್ದು ಶಾಲೆ ಏನು ಆಲ್ಮೋಸ್ಟ್ ಕ್ಲೋಸ್ ಮಾಡುವಂಥ ಪರಿಸ್ಥಿತಿಯಿಂದ ಇವತ್ತು ಮೇಲೆ ಎತ್ಕೊಂಡು ಬಂದಿದ್ದೀರಿ. ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಬಹಳ ಖುಷಿ ಆಯಿತು. ಇವತ್ತು ಮುಸ್ಲಿಂ ಒಕ್ಕೂಟವನ್ನು ಮಾಡಿಕೊಂಡು ಸಮಾಜದ ಏಳಿಗೆಗಾಗಿ, ಅದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತಾವೆಲ್ಲರೂ ಈ ರೀತಿಯನ್ನು ಒಕ್ಕೂಟ ಮಾಡೋ ಮೂಲಕ ಆ ಮಕ್ಕಳಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಂಧುಗಳೇ, ಇಷ್ಟೇ ಮುಸ್ಲಿಂ ಸಮಾಜದಲ್ಲಿ ಆ ಮಕ್ಕಳು ಒಂದು ಹಾಡು ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರ. ನಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ, ಕನ್ನಡದ ಕುವೆಂಪು ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದರು. 140 ಕೋಟಿ ಜನರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಲುವೇನಿದೆ ಅದು ಗಾಂಧಿ, ಅಂಬೇಡ್ಕರ್, ಬುದ್ಧ, ಬಸವಣ್ಣ ಕೊಟ್ಟಿರ್ತಕ್ಕಂಥ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾದ ಕಾರ್ಯಕ್ರಮ. ನಾವು ಪ್ರಾರಂಭದಲ್ಲಿ ನಾಡಗೀತೆಯನ್ನ ಹೇಳುವಾಗ ಮಕ್ಕಳು ಅತ್ಯಂತ ಅಭಿಮಾನದಿಂದ ಮತ್ತು ಅಚ್ಚ ಕನ್ನಡದಲ್ಲಿ ಬಹಳ ನೀಟಾಗಿ, ಕೆಸ್ತೂರು ಬಹಳ ನೀಟಾಗಿ ಕುವೆಂಪು ಅವರಿಗೆ ಒಂದು ವಿಶೇಷವಾದ ಗೌರವ ತರುವ ರೀತಿಯಲ್ಲಿ ಒಂದು ಅದ್ಭುತವಾದ ನಾಡಗೀತೆಯನ್ನು ಇಲ್ಲಿ ಹೇಳಿ ನಮ್ಮೆಲ್ಲರಿಗೂ, ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಸಚಿವರು ಇರುವಂಥ ವೇದಿಕೆಯಲ್ಲಿ ಕೆಲವು ಕಡೆ ಸ್ವಲ್ಪ ಅಪಚಾರ ಆಗ್ತದೆ, ಆದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ಶಬ್ದವನ್ನು ಕೂಡ ಚಾಚು ತಪ್ಪದೆ ಬಹಳ ನೀಟಾಗಿ ಮಕ್ಕಳು ಹೇಳಿದ್ದೇನೆ, ಅಭಿನಂದನೆ ಹೇಳ್ತಾ. ಈಗಿನ ಒಂದು ವಿದ್ಯಮಾನದಲ್ಲಿ ಅತಿ ಹೆಚ್ಚು ಬುದ್ಧಿವಂತರು, ಕ್ರಿಯಾಶೀಲರು ಅದು ಮುಸ್ಲಿಂ ಮಕ್ಕಳೇ ಅಂತ ಹೇಳ್ತಾ, ಉರ್ದು ಸ್ಕೂಲಲ್ಲಿ ಸುಮಾರು 5 ಜನ 12-13 ವರ್ಷಗಳ ಕಾಲ ಹಿಂದೆ 5 ಜನ ಮಕ್ಕಳಿದ್ರು ಸರ್. ಅವೆಲ್ಲ ಸೇರಿಕೊಂಡು ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದಕ್ಕೆಷ್ಟು ಕಷ್ಟಪಟ್ಟಿದೆ ಅಂದ್ರೆ ಪ್ರತಿ ಮನೆಗೆ ಹೋಗಿ ನಾವು ಆ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ಕೊಂಡು ಅಲ್ಲಿ ಸುಮಾರು 250 ಮಕ್ಕಳನ್ನು ನಾವು ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಅವರನ್ನು ನಾವು ಬೆಳೆಸ್ತಿದ್ವಿ. ಯಾಕಂದ್ರೆ ನಾವು ಪ್ರಯತ್ನ ಪಟ್ಟುಕೊಂಡು ಏನಿವತ್ತು ನಮ್ಮ ಮಕ್ಕಳಲ್ಲಿ ನಾಡಗೀತೆ ಹಾಡಿದ್ರು, ಆ ನಾಡಗೀತೆ ಕೂಡ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬರು ನಮ್ಮ ಅಷ್ಟೇ ಅತ್ಯುತ್ತಮವಾದಂಥ ಟೀಚರ್ಸ್ ಕೂಡ ನಾವಲ್ಲಿ ಇಟ್ಕೊಂಡ್ವಿ. ಸರ್ಕಾರ ಕೊಡುವಂತಹ ಒಂದು 4-5 ಟೀಚರ್ ಜೊತೆಯಲ್ಲಿ ಇನ್ನೂ ಒಂದು 10 ಟೀಚರ್ಸ್ ಇಟ್ಕೊಂಡು ನಮ್ಮ ಒಂದು ಉತ್ತಮ ಮಟ್ಟದಲ್ಲಿದ್ದೇವೆ. ಇನ್ನೂ ಕೂಡ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. ಬಹಳ ಒಂದು ಹೆಮ್ಮೆ ಆಗ್ತದೆ, ಒಬ್ಬ ಶಿಕ್ಷಣ ಸಚಿವನಾದ ಮೇಲೆ ಸಾಕಷ್ಟು ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ಅನ್ಕೊಳ್ತಾ ಇದ್ವಿ. ಎಲ್ಲರಿಗೂ ಸಮಾನತೆಯ ಒಂದು ಶಿಕ್ಷಣ ದೊರೆತರೆ ಒಂದು ಸಮಾನತೆ ಬರ್ತದೆ. ಸಮಾನತೆಯನ್ನ ತರಬೇಕಂತ ಹೇಳಿದ್ರೆ ಪುರಸ್ಕಾರಕ್ಕೆ ಜಾತಿ ಧರ್ಮ ಇರೋದಿಲ್ಲ. ಪುರಸ್ಕಾರ ಮಾಡಬೇಕಾದ್ರೆ ಎಲ್ಲರಿಗೂ ಮಾಡಬೇಕು. ಯಾವ ಧರ್ಮ ಯಾವ ಜಾತಿ ಮಾಡುತ್ತೆ ಅಂತಕ್ಕಂಥದ್ದಲ್ಲ. ಆ ಕೆಲಸವನ್ನ ಇವತ್ತು ತೀರ್ಥಹಳ್ಳಿ ಒಕ್ಕೂಟದವರು ನೀವು ಮಾಡಿದಿರಿ, ಅದಕ್ಕೆ ನಿಮಗೆ ಶುಭವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಜಾತಿ ಭೇದ ಭಾವವನ್ನ ಇವನ್ ನಾಡ ಗೀತೆಯಲ್ಲೂ ಕೂಡ, ಯಾಕಂದ್ರೆ ಸ್ವಾಭಾವಿಕವಾಗಿ ಇರ್ತದೆ, ನಾವೆಲ್ಲ ನೋಡಿದೀವಿ. ಯಾರಾದ್ರೂ ಇಂಥ ವ್ಯವಸ್ಥೆಯಲ್ಲಿ ಮಕ್ಕಳು ಬಂದು ಹಾಡಬೇಕಾದ್ರೆ ಏನು ಹಾಡ್ತಾರೆ ಅಂತಕ್ಕಂಥದ್ದು ಒಂದು ಯೋಚನೆ ಮಾಡ್ತೀವಿ.
ಆದರೆ ಆ ಸ್ಪಷ್ಟತೆ, ಆ ಕ್ಲಾರಿಟಿ, ಸ್ವಚ್ಛ, ಅದನ್ನು ಬಹಳ ಅದ್ಭುತವಾಗಿ ಹಾಡಿರ್ತಕ್ಕಂಥ ಮಕ್ಕಳಿಗೆ ನಾನು ಶಿಕ್ಷಣ ಸಚಿವನಾಗಿ ನಾನು ನಿಮಗೆ ವಿಶೇಷವಾಗಿ ಗೌರವವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು, ಬಹಳ ಸಂತೋಷ ಆಗುತ್ತೆ, ಬಹಳ ಹೆಮ್ಮೆ ಆಗ್ತದೆ. ವಿಧಾನಸಭೆಯ ಸಭಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಯುಟಿ ಖಾದರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ. ಬಹಳ ದೂರದಿಂದ ಯಾವುದೇ ಕಾರಣಕ್ಕೂ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಬಂದೇ ಬರ್ತೀನಿ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ಕೂಡ ಅವರ ಪ್ರತಿಭೆ ಪುರಸ್ಕಾರದಲ್ಲಿ ನಾನು ಕೂಡ ಪಾಲ್ದಾರ ಆಗ್ತೀನಿ ಅಂತೇಳಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನ, ಈ ಸಮಾರಂಭಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಭಾಧ್ಯಕ್ಷರಿಗೆ ನನ್ನ ಪರವಾಗೂ ಕೂಡ ಸ್ವಾಗತ, ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳಿ, ಸಭಾಧ್ಯಕ್ಷ ಬಹಳ ಸಂತೋಷ ಆಯಿತು. ತಾವು ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿದ್ರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಖಾದರ್ ಸಾಹೇಬ್ರೆ ಬಹಳ ಅದ್ಭುತವಾಗಿ ಇವತ್ತು ಮಕ್ಕಳು ಅದೆಲ್ಲ ಒಂದು ರೀತಿಯಲ್ಲಿ ಅದಿತ್ತು, ಮುಸಲ್ಮಾನ್ ಬಾಂಧವರು ಕನ್ನಡ ಮಾತಾಡ್ತಾರ, ಈ ತರ ಬಾಂಧವ್ಯನ್ನ ಎಷ್ಟು ಅಚ್ಚುಕಟ್ಟಾಗಿ ಕನ್ನಡ ನಮ್ಮ ನಾಡಗೀತೆಯನ್ನ, ಕುವೆಂಪು ಅವರು ಬರೆದಿರ್ತಕ್ಕಂಥ ನಾಡಗೀತೆಯನ್ನ ಹೇಳಿದ್ರು ಅಂತ ಹೇಳಿದ್ರೆ, ನಿಜವಾದ ಕನ್ನಡಿಗರು ಯಾರು ಅಂತ ಹೇಳಿದ್ರೆ ಈ ಮಕ್ಕಳು ಅಂತಕ್ಕಂಥದ್ದು ಈ ರಾಜ್ಯಕ್ಕೆ, ಈ ನನ್ನ ಕ್ಷೇತ್ರಕ್ಕೆ, ತೀರ್ಥಳಿಗೆ ಅದೊಂದು ಕೀರ್ತಿ ಅನ್ನೋದನ್ನ ಒಬ್ಬ ಶಿಕ್ಷಣ ಸಚಿವನಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ, ಅಚ್ಚುಕಟ್ಟಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕನ್ನಡವನ್ನ ನಮ್ಮ ಮಕ್ಕಳು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಇಲಾಖೆಗೆ ಒಂದು ಕಿರೀಟ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಮಕ್ಕಳು ಬರಬೇಕು. ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ, ಉರ್ದು ಆಗಲಿ, ತಮಿಳಾಗಲಿ, ಇನ್ನೊಂದು ಲ್ಯಾಂಗ್ವೇಜ್ ಆಗಲಿ, ಅವಶ್ಯಕತೆ ಇರತಕ್ಕಂಥ ಕಲಿಕೆ ಏನಿದೆ ಮಕ್ಕಳಿಗೆ ಕೊಡಬೇಕು ನಾವು. ಅದಕ್ಕಾಗಿ ದೇಶ ಪ್ರೇಮ ಅಂತ ಹೇಳಿದ್ರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಆದ್ರೆ ಬೈದ್ರೆ ಅದು ದೇಶ ಪ್ರೇಮ ಬರಲಿಕ್ಕೆ ಸಾಧ್ಯವಿಲ್ಲ. ದೇಶ ಪ್ರೇಮ ಬರಬೇಕಾದ್ರೆ ಈ ರೀತಿಯ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡುವ ಕೆಲಸ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವತ್ತು ಮಕ್ಕಳನ್ನ ಅತ್ಯಂತ ಸಪ್ಪಗೆ ಮಾಡಲಿಕ್ಕೆ ಏನೆಲ್ಲ ಸಹಕಾರ ಕೊಡ್ತಾರೆ, ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಎಲ್ಲ ಮಕ್ಕಳಿಗೆ ನಾನು ಹೇಳುದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂದ್ರೆ ನೀವು ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ಒಂದು ನೆಮ್ಮದಿಯ ಜೀವನ, ನಿಮ್ಗೊಂದು ಸ್ವಾಭಿಮಾನದ ಬದುಕು ಕಾಣಬೇಕಾದಲ್ಲಿ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಧಾರ್ಮಿಕ ಮತ್ತು ಲೌಕಿಕ ಕ್ಷೇತ್ರದ ಮುಖಾಂತರ ಅತ್ಯುತ್ತಮ ವ್ಯಕ್ತಿತ್ವ ಪ್ರಜ್ಞೆ ಮಾಡಿಕೊಂಡು ಭವಿಷ್ಯ ದಿನಗಳಲ್ಲಿ ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಮಾರ್ಪಡುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವ ಅಂತಾವೆಲ್ಲ ಮೈಗೂಡಿಸಿಕೊಂಡು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ರೀತಿಯ ಕಾರ್ಯಕ್ರಮವನ್ನು ಈ ಒಕ್ಕೂಟ ಇವತ್ತು ಹಮ್ಮಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಸೀರ್ ಅಹಮದ್ ಸರ್ ಅವರಿಗೆ ತೀರ್ಥಹಳ್ಳಿ ತಾಲೂಕು ಸಂಯುಕ್ತ ಮುಸ್ಲಿಂ ಒಕ್ಕೂಟದ ವತಿಯಿಂದ ಗೌರವಪೂರ್ವಕವಾಗಿರ್ತಕ್ಕಂಥ ಸನ್ಮಾನ. ಕಲ್ಲರಳಿ ಹೂವಾಗಿ ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ರಾಷ್ಟ್ರಪತಿಗಳಿಂದ ಪದಕವನ್ನು ಪಡೆದಿರತಕ್ಕಂಥವರು. 2013ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿರ್ತಕ್ಕಂಥವರು. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಿಂದ 16ನೇ ವಿಧಾನಸಭೆಗೆ ಆಯ್ಕೆ. ಕರ್ನಾಟಕ ಸರ್ಕಾರದ ಮಹತ್ವರವಾಗಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಹನೆ ಅಹಿಂಸಾತ್ಮಕ ನಿಲುವಿನ ಸಮಾಜವಾದಿ ಚಿಂತಕರು ರಾಮ್ ಮನೋಹರ್ ಲೋಹಿಯರ್ ಅವರ ಅನುಯಾಯಿಗಳಾಗಿ ಜಗತ್ತಿನ ಬಹುತೇಕ ದಾರ್ಶನಿಕರ ಚಿಂತನೆಗಳನ್ನ ಬೋಧನೆಗಳನ್ನ ಜಾರಿಯಲ್ಲಿ ಇರಿಸಿಕೊಂಡಂತಹ ಅರಿವಿನ ಸರಳತನದ ಆದರ್ಶಯುತ ವ್ಯಕ್ತಿತ್ವದ ವಿವೇಚನೆಗಳ ಜಾರಪಡ್ಯಾರ. ಪ್ರಖ್ಯಾತ ನ್ಯಾಯವಾದಿಗಳಾಗಿ ಸಾಮಾಜಿಕ ಪ್ರಜ್ಞೆಯೊಂದಿಗೆ ಮಲೆನಾಡಿನಲ್ಲಿ ಸಮಾಜವಾದಕ್ಕೆ ಹೊಸ ಅರ್ಥವನ್ನು ತಂದಿರತಕ್ಕಂಥವರು. ಹಾಗೆಯೇ ಕೊಂಡಿರ್ತಕ್ಕಂಥವರು ರೈತ ಸಮುದಾಯದ ಕುರಿತು ಬದ್ಧತೆ ಹೊಂದಿದ, ಕೃಷಿಯಲ್ಲಿ ಅಗಾಧವಾದ ಪ್ರೀತಿ ತಿಳುವಳಿಕೆ ಹೊಂದಿದ, ಸಹಕಾರಿ ಕ್ಷೇತ್ರದ ಆಳವಾದ ಜ್ಞಾನ, ಕ್ರಿಯಾಶೀಲ ನಾಯಕರು ಶ್ರೀಯುತ ಆರ್ ಎನ್ ಮಂಜುನಾಥ್. ನೇರ ದೃಷ್ಟಿರವಾದಿ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು, ವರ್ಣಮಯ ವ್ಯಕ್ತಿತ್ವದ ಸ್ವಾಭಿಮಾನಿ ರಾಜಕಾರಣಿಗಳು,
ಭಾಷಾ ಪ್ರೌಢಮೆಯ ಕೃಷಿಕರಾಗಿ, ಉದ್ಯಮಿಗಳಾಗಿ, ಸಮಾಜ ಸೇವಕರಾಗಿ ಎರಡು ಮಂತ್ರಿಗಳಾದ ನರೇಂದ್ರ ಮೋದಿಜಿರವರಿಂದ ಉದ್ದಾನದ ಕಾಮಗಾರಿ ಮಾಡಿಕೊಟ್ಟು ನ್ಯಾಷನಲ್ಸ್ನವರಿಗೆ ತೀರ್ಥಹಳ್ಳಿ ತಾಲೂಕು ಸಂಯುಕ್ತ ಮುಸ್ಲಿಂ ಒಕ್ಕೂಟದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಈ ದಿನ ಸನ್ಮಾನಿಸಲಾಗುವುದು.